ಸರ್ ನನಗೆ ಸಂಧಿವಾತ ಇದೆ. ಓಕೆ. ಇದು ಕೈ ಕಾಲೆಲ್ಲ ಊತ ಬರುತ್ತೆ, ಮತ್ತೆ ಕಾಲು ಎಲ್ಲ ಊತ ಬರುತ್ತೆ. ಇದು ಜಾಯಿಂಟ್ ನೋವು ಬರುತ್ತೆ ಸರ್ ನನಗೆ. ಸರಿಮ್ಮ, ಎಷ್ಟು ದಿನದಿಂದ ಇದೆಯಮ್ಮ ಇದು? ಸರ್ ನನಗೆ ಇದು 1.5 ವರ್ಷದಿಂದ ಇದೆ. ನಿಮ್ಮ ವಯಸ್ಸು ಎಷ್ಟಮ್ಮ? ನೋಡಿ, ಈಗ ನಿಮಗೆ ಆಲ್ರೆಡಿ ಸಂಧಿವಾತ ಇದೆ, ಎಲ್ಲ ಕೀಳಲ್ಲಿ ನೋವು ಬರ್ತಾ ಇದೆ, ಊತ ಇದೆ ಅಂತ ಹೇಳ್ತಿದ್ದೀರಾ. ಸೊ ಇದು ಜನರಲಿ ರುಮೆಟೆಡ್ ಆರ್ಥರೈಟಿಸ್ ಇದ್ದಾಗ ಈ ಥರ ನಮ್ಮ ದೇಹದ ಎಲ್ಲ ಜಾಯಿಂಟ್ ನೋವು ಬರ್ತಾ ಹೋಗತ್ತಮ್ಮ. ಸೊ ಇದಕ್ಕೆ ತಾವು ಮಾಡಬೇಕಾಗಿರೋದು ಒಂದು ಈ ನೋವನ್ನ ಕಡಿಮೆ ಮಾಡೋದಕ್ಕೆ ನಾವು ಸರ್ಟನ್ ಮೆಡಿಕೇಶನ್ಸ್ನ ನಾವು ಕೊಡಬೇಕು. ಸೊ ಆ ನೋವು ಕಡಿಮೆ ಆಗ್ತಾ ಹೋದ ನಂತರ ಅದಲ್ಲಿ ಏನೊಂದು ಊತ ಇದೆಯೋ, ಈ ಒಂದು ಸಂಧಿವಾತ ಹೆಚ್ಚಾಗೋದಕ್ಕೆ ಏನೊಂದು ಕಾರಣ ಇದೆಯೋ ಆ ಒಂದು ಕಾರಣಕ್ಕೆ ನಾವು ಔಷಧಿ ಕೊಡಬೇಕಾಗತ್ತಮ್ಮ. ಸೊ ಅದ್ರ ಜೊತೆ ತಾವು ಮನೆಯಲ್ಲಿ ಹೆಚ್ಚಾಗಿ ಹಣ್ಣನ್ನು ಯೂಸ್ ಮಾಡಿ, ಹಣ್ಣು ತಿಂದಾಗ ನಿಮಗೆ ಈ ಏನು ಒಂದು ಊತ ಬರ್ತಿದೆಯೋ ಊತ ಕ್ರಮೇಣ ಕಡಿಮೆ ಆಗುತ್ತೆ. ಸೊ ಇದ್ರ ಜೊತೆ ಹಾಲು ಹೆಚ್ಚಾಗಿ ಉಪಯೋಗಿಸಿ, ವಿತ್ ದಟ್ ಕರೆಕ್ಟಾಗಿರುವಂಥ ಹೋಮಿಯೋಪತಿ ಚಿಕಿತ್ಸೆ, ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ನಾವು ಹೇಳ್ತೀರಮ್ಮ. ಸೊ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಚಿಕಿತ್ಸೆ ತಾವು ಯೂಸ್ ಮಾಡ್ತಾ ಹೋದರೆ ಕ್ರಮೇಣ ಈ ನೋವು ಇರಬಹುದು, ಊತ ಇರಬಹುದು, ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಸಿಂಪಲ್ ಎಕ್ಸಸೈಸ್ ಮಾಡಿ, ಇದರಿಂದ ಡೆಫಿನೆಟ್ಲಿ ನಿಮಗೆ ತುಂಬ ಅನುಕೂಲ ಆಗತ್ತಮ್ಮ. ನೋಡಿ, ಜನರಲಿ ಈ ಥರ ಈ ಕೈಯಲ್ಲಿ ಜೋಮ್ ಬಂದಾಗ ಅಲ್ಲೊಂದು ನರ ಇರುತ್ತೆ, ಇದಕ್ಕೆ ನಾವು ಮೀಡಿಯನ್ ನರ್ವ್ ಅಂತ ಹೇಳ್ತೀರಿ. ಸೊ ಆ ಮೀಡಿಯನ್ ನರ್ವ್ ಮೇಲೆ ಕಂಪ್ರೆಷನ್ ಜಾಸ್ತಿ ಆದಾಗ ಈ ಥರ ಜೋಮ್ ಬರ್ಬೋದು. ನಂತರ ಮತ್ತೆ ನೀವು ಕೈ ತೆಗೆದಾಗ ಒಂದು 30 ಸೆಕೆಂಡ್, 1 ನಿಮಿಷದಲ್ಲಿ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ನಂತರ ಮತ್ತೆ ನಿಮಗೆ ಆ ಒಂದು ಸಮಸ್ಯೆ ಇರೋದಿಲ್ಲ. ಮತ್ತೆ ಅದ್ರ ಮೇಲೆ ಪ್ರೆಷರ್ ಬೀಳ್ತಾ ಹೋದಾಗ ಮತ್ತೆ ಅದೇ ಥರ ಜೋಮ್ ಬರುತ್ತೆ. ಸೊ ಇದಕ್ಕೆ ತಾವು ಮಾಡಬೇಕಾಗಿರೋದು, ಒಂದು ವೇಳೆ ನಿಮ್ಮ ಹ್ಯಾಂಡಲ್ ಮೇಲೆ ಪ್ರೆಷರ್ ಜಾಸ್ತಿ ಕರೆಕ್ಟಾಗಿರಲಿಲ್ಲ, ಪ್ರೆಷರ್ ರೈಟ್ ಹ್ಯಾಂಡ್ ಮೇಲೆ ಹೆಚ್ಚಾಗಿ ಬೀಳ್ತಿದ್ರೆ ಈ ಒಂದು ಸಮಸ್ಯೆ ಆಗಬಹುದು. ನಂತರ ನಿಮ್ಮ ಕೈನ ಮಸಲ್ಸ್ ಒಂದು ವೇಳೆ ವೀಕ್ ಇದ್ದರೂ ಕೂಡ ಈ ಒಂದು ತೊಂದರೆ ಆಗಬಹುದಪ್ಪ. ಸೊ ಸಿಂಪಲ್ ಎಕ್ಸಸೈಸ್ ಮಾಡಿ, ಇದರ ಜೊತೆ ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ, ಡೆಫಿನೆಟ್ಲಿ ಈ ಒಂದು ಸಮಸ್ಯೆ ಸರಿ ಹೋಗುತ್ತೆ. ಸೊ ಇದಾದರೂ ಕೂಡ ಕಡಿಮೆ ಆಗ್ತಿಲ್ಲ ಅಂದರೆ ಕೈ ಭಾಗದಲ್ಲಿ ಒಂದು ರಕ್ತದ ಫ್ಲೋ ಹೇಗಿದೆ ಅಂತ ಒಂದು ನೋಡೋದಕ್ಕೆ ಒಂದು ಸ್ಟಡಿ ಬರುತ್ತೆ. ಇದಕ್ಕೆ ನಾವು ಒಂದು ಟೆಸ್ಟ್ ಬರುತ್ತೆ, ಇದಕ್ಕೆ ನರ್ವ್ ಕಂಡಕ್ಷನ್ ಸ್ಟಡಿ ಅಂತ ಹೇಳ್ತೀರಿ. ಸೊ ಈ ಒಂದು ಪರೀಕ್ಷೆ ಮಾಡಿಸಿ, ಅದಲ್ಲಿ ಒಂದು ವೇಳೆ ಏನಾದರೂ ಪಾಸಿಟಿವ್ ಇದ್ದರೆ ಇದಕ್ಕೆ ನಾವು ಮೆಡಿಸಿನ್ಸ್ ಕೊಡಬೇಕಾಗತ್ತೆ. ಅದರ್ವೈಸ್ ಸಿಂಪಲ್ ಎಕ್ಸಸೈಸಲ್ಲಿ ಈ ಒಂದು ಸಮಸ್ಯೆ ಸರಿ ಹೋಗತ್ತಪ್ಪ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.